ಈಗ ಸ್ಟೇಜ್ ಮೇಲೆ ಹಾಡು ಹೇಳಕ್ಕೆ ಬರುತ್ತಿರುವವರು ಶಾಲಕೋಗಿಲೆ ಬಸವರಾಜ್. ಬನ್ನಿ ಅವರನ್ನ ಆಗಮಿಸೋಣ. ಬಸವರಾಜ್ ಸ್ಟೇಜ್ ಮೇಲೆ ಬರಬೇಕು. ವೇದಿಕೆ ಮೇಲೆ ಆಶೀರ್ವಾದ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನು ಬಸವರಾಜ್, ಚಿತ್ರದುರ್ಗದಲ್ಲಿ ಬಸವರಾಜ ತಾಲೂಕಿನಿಂದ ಬಂದಿದ್ದೇನೆ. ಬಸವರಾಜ್, ಫಸ್ಟ್ ಟೈಮ್ ಈ ವೇದಿಕೆ ಮೇಲೆ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ಈ ತರ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಹೀಗೆ ಹಳ್ಳಿಲಿ ದನಗಿನ ಕಾಯ್ಕೊಂಡು ಆಡ್ಕೊಳ್ತಿದ್ದೆ. ನನ್ನ ಪ್ರತಿಭೆಯನ್ನು ಗುರುತಿಸಿ ಇದುವರೆಗೂ ಬೆಳೆಸಿರುವ ನನ್ನ ಎಲ್ಲ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಳ್ಳಿ ಪ್ರತಿಭೆ ಹಳ್ಳಿಯಿಂದ ಸ್ಟೇಜ್ ಮೇಲೆ ಬಂದು ಈ ಒಂದು ಸುಂದರವಾದ ಆಡಳಿತ ಈ ಬಸವರಾಜ್ಗೆ ಎಲ್ಲರೂ ಒಂದು ಬಿಗ್ ಕ್ಲಾಸ್ ಈಗ ಬಸವರಾಜ್ ಸುಂದರವಾದ ಆಡಳಿತ ಬಹಳಷ್ಟು ಮಹಾಪ್ರಾಣದೀಪಂ ಶಿವಂ ಶಿವಂ ಮಹಾಕೋರದೀಪಂ ಶಿವಂ ಶಿವಂ ಸೂರ್ಯ ಚಂದ್ರಾಗ್ನಿರೇ. ಬಸವರಾಜ್ ಸಾಂಗ್ ಹೆಂಗಿತ್ತು ಅಂತ ಜಡ್ಜಸ್ ಕೇಳೋಣ. ಇನ್ನೊಂದ್ಸತಿ ಹೇಳಪ್ಪ. ಮಹಾಪ್ರಾಣ ದೀಪ. ಓ ಮಹಾಪ್ರಾಣ ದೀಪ. ಮಹಾಪ್ರಾಣ ಮತ್ತೊಂದು ಸರ್, ನಾನು ಸಂಗೀತ ಅಭ್ಯಾಸ ಮಾಡಿಲ್ಲ ಸರ್. ನಿನ್ನ ಸಾಂಗಿಗೆ ನಾನು ಕೊಟ್ಟಿರತಕ್ಕಂಥ ಮಾರ್ಕ್ಸ್ ಹೀಗೆ ಬೆಳೆ. ಆಮೇಲೆ ನಾನು ಮುಂದಿನ ಫಿಲ್ಮ್ನಲ್ಲಿ ನಿನಗೆ ಒಂದು ಸಾಂಗ್ ಕೊಡ್ತೇನೆ. ಬೆಳಿಗ್ಗೆ ಮನೆಗೆ ಹೋಗುವಾಗ ಮುದ್ದೆ ಸಾಂಬಾರು ತಿನ್ಕೋಬಲ್ಲ, ಹಿಂಗೆ ಸಾಂಗ್ ಹೇಳ್ತಾ ಹೇಳ್ತಾ ನಿದ್ದೆಗೆ ಹೋಗ್ಬಿಟ್ಟು ಇವನು ಏನು ಹೇಳ್ತಾ ಏನು ಮಾಡ್ತಾನೆ ಅಂತ ಒಂದು ಅರ್ಥ ಆಗಿಲ್ಲ. ಬಟ್ ನೀವು ನಮ್ಮ ಬ್ರದರ್ ಚೆನ್ನಾಗಿ ಜಡ್ಜ್ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಜಡ್ಜ್ ಕೊಟ್ಟಿದ್ದೀರ ನಮಗೆ. ಅದು ಆ ಮೂರನೇ ಅಭ್ಯಾಸ ಮಾಡ್ತಾ ಇದ್ರೆ ಸರಿನಾ? ಸಂಗೀತ ಬೇಗ ಬೇಗ ಒಂದು ಇನ್ನೊಂದು ಏನಿಲ್ಲ. ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಬೇರೆ ಎಂದರೆ ಅರ್ಥವೇನು? ಹೋಗಿದೆ ಒಂದೇ ಉಸಿರಿನಲ್ಲಿ ಚಂದ್ರನು ಚಂದ್ರನ ನಂದಿಕೆಯನ್ನು ಅಡಕಿದ್ದೇನು. ಹೋಗಿದೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ.